ಬಂಗಾರ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಚಿನ್ನ ಮತ್ತು ಬೆಳ್ಳಿಯಲ್ಲಿ ದಾಖಲೆ ಮಟ್ಟದ ಮತ್ತೊಂದು ಏರಿಕೆ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ರಾಜ್ಯದಲ್ಲಿ ಒಂದು ವಾರ ಭಾರಿ ಮಳೆ ಮುನ್ನೆಚ್ಚರಿಕೆ. ಈ 8 ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಸಾಧ್ಯತೆ ಎಂದು ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ ಬಂದಿದೆ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. LPG ಗ್ಯಾಸ್ ಸಮಸ್ಯೆಗೆ ಸರ್ಕಾರದ ಪ್ಲಾನ್ ಬಿ ರೆಡಿ. ಭಾರತದ ಅಡುಗೆ ಮನೆಗಳಿಗೆ ಹೊಸ ಸಿಲಿಂಡರ್ಗಳು ಕಾಲಿಡಲಿವೆ. ಏನಿದು ಮಾಹಿತಿ ನೋಡೋಣ. ಇನ್ನು ಕರ್ನಾಟಕದಲ್ಲಿ ಪೆಟ್ರೋಲ್ ಖಾಲಿ ನೋ ಸ್ಟಾಕ್ ಬೋರ್ಡ್ ನೋಡಿ. ಇತರೆ ಪೆಟ್ರೋಲ್ ಬಂಕ್ ಮುಂದೆ ಮುಗಿಬಿದ್ದ ಜನರು. ರಾಜ್ಯಾದ್ಯಂತ ಪವರ್ ಪೆಟ್ರೋಲ್ ಬೆಲೆಯಲ್ಲಿ 2 ರೂಪಾಯಿ ಕೂಡ ಏರಿಕೆ ಮಾಡಲಾಗಿದೆ. ಇನ್ನು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಬಾಕಿ ಕಂತು ಜಮಾ ಜೊತೆಗೆ ಮತ್ತೊಂದು ಕಂತು ಕೂಡ ಬಿಡುಗಡೆ ಮಾಡಲಾಗಿದೆ. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ದೊಡ್ಡ ಘೋಷಣೆ. ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತಿರುವ ಪರಿಣಾಮ ಚಿನ್ನದ ಬೆಲೆಯಲ್ಲಿ ಇಂದು ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಹೌದು, ಕಳೆದ 15 ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಭಾರಿ ಕುಸಿತ ನಾವು ನೋಡಿದ್ದೆವು. ಆದರೆ ಇಂದು ದೊಡ್ಡ ಮಟ್ಟದಲ್ಲಿನೇ ಏರಿಕೆಯಾಗಿದೆ. ಹೌದು ಸ್ನೇಹಿತರೆ, ಗ್ರಾಹಕರಲ್ಲಿ ಈ ಒಂದು ಹಿಂದೆ ಚಿನ್ನ ಕುಸಿತ ತುಂಬಾನೇ ಸಂತೋಷ ತಂದಿತ್ತು. ಆದರೆ ಇಂದು ಏಕಾಏಕಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದ್ದು ಖರೀದಿದಾರರಲ್ಲಿ ಬೇಸರ ತಂದಿದೆ. ಹೌದು ಸ್ನೇಹಿತರೆ, ಹೂಡಿಕೆದಾರರು ಕೂಡ ಗೊಂದಲದಲ್ಲಿ ಮುಳುಗಿದ್ದಾರೆ. ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೋ ಅಥವಾ ಹೆಚ್ಚಳ ಆಗುತ್ತೋ ಎಂಬ ಒಂದು ಗೊಂದಲದಲ್ಲಿ ಮುಳುಗಿದ್ದು, ಇದರೆಲ್ಲರ ಮಧ್ಯೆ ಏಕಾಏಕಿ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿನೇ ಏರಿಕೆಯಾಗಿದೆ. ಹೌದು, 24 ಕ್ಯಾರೆಟ್ ಪ್ರತಿ ಗ್ರಾಮ್ ಬಂಗಾರದಲ್ಲಿ 376 ರೂಪಾಯಿ ಏರಿಕೆಯಾಗಿದೆ ಸ್ನೇಹಿತರೆ. ಅಂದ್ರೆ ಈಗ ಸದ್ಯ ಮಾರ್ಚ್ 25ರ ಮಾರುಕಟ್ಟೆ ಪ್ರಕಾರ 24 ಕ್ಯಾರೆಟ್ ಪ್ರತಿ ಗ್ರಾಮ್ ಬಂಗಾರ 14,667 ರೂಪಾಯಿ. ಅಂದ್ರೆ 10 ಗ್ರಾಮ್ಗೆ 1,46,600 ರೂಪಾಯಿ ಸ್ನೇಹಿತರೆ. ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ನಿನ್ನೆಗಿಂತ ಪ್ರತಿ ಗ್ರಾಮ್ನಲ್ಲಿ 15 ರೂಪಾಯಿ ಏರಿಕೆಯಾಗಿದೆ. ಹೌದು, ನಿನ್ನೆ 235 ರೂಪಾಯಿ ಪ್ರತಿ ಗ್ರಾಮ್ ಇತ್ತು. ಇವತ್ತು 250 ರೂಪಾಯಿ ಸ್ನೇಹಿತರೆ. ಅಂದ್ರೆ 1 kg ಬೆಳ್ಳಿ 2,50,000 ರೂಪಾಯಿಗೆ ಮಾರಾಟವಾಗಿದೆ. ನಿಮ್ಮ ಪ್ರಕಾರ ಬೆಳ್ಳಿ ಮತ್ತು ಚಿನ್ನ ಇಳಿಕೆ ಆಗಬೇಕು, ಕುಸಿತವಾಗಬೇಕು, ನಿಮ್ಮ ಅನಿಸಿಕೆಯನ್ನು ಎಂಬುದನ್ನು ಕಮೆಂಟ್ ಮಾಡಿ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮ್ಮ ಊರಿನಲ್ಲೂ ಕೂಡ ಮಳೆ ಆಗುತ್ತಿದ್ರೆ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ. ಇದೀಗ ಹವಾಮಾನ ಇಲಾಖೆಯಿಂದ ಈ 8 ಜಿಲ್ಲೆಗಳಿಗೆ ಒಂದು ಮುನ್ನೆಚ್ಚರಿಕೆ ಬಂದಿದೆ. ಹೌದು ಸ್ನೇಹಿತರೆ, ಮಾರ್ಚ್ 31ರವರೆಗೆ ಭಾರಿ ಮಳೆ ಆಗಲಿದ್ದು ಈ 8 ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಆಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಬಂದಿದೆ. ಅಂದಹಾಗೆ ಇತ್ತೀಚೆಗೆ ರಾಜ್ಯದಲ್ಲಿ ಆಲಿಕಲ್ಲು ಮಳೆಯಾಗಿ ಕರ್ನಾಟಕ ಎನ್ನುವುದು ಮಿನಿ ಕಾಶ್ಮೀರ ಎಂಬಂತೆ ಆಗಿತ್ತು. ಇದೀಗ ಹವಾಮಾನ ಇಲಾಖೆ ಮತ್ತೊಂದು ಬಾರಿ ಮುಂದಿನ 1 ವಾರಗಳ ಕಾಲ ಭಾರಿ ಮಳೆ ಆಗುವ ಮುನ್ನೆಚ್ಚರಿಕೆ ಕೊಟ್ಟಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬೆಳಗಾವಿ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಬೆಂಗಳೂರು ಮತ್ತು ತುಮಕೂರು ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಭಾರಿ ಮಳೆ ಆಗುವ ಮುನ್ನೆಚ್ಚರಿಕೆ ಕೊಡಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಈ ಮತ್ತೆ 8 ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಆಗಲಿದೆ ಅಂತೆ. ಹೌದು, ವಿಜಯಪುರ, ಧಾರವಾಡ, ಹಾವೇರಿ, ಗದಗ, ಚಿಕ್ಕಮಗಳೂರು, ಮಂಡ್ಯ, ಕೋಲಾರ ಮತ್ತು ಹಾಸನ ಸೇರಿದಂತೆ ಒಟ್ಟು 8 ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಅಂದಹಾಗೆ ಇತ್ತೀಚೆಗಷ್ಟೇ ವಿಜಯಪುರ, ಧಾರವಾಡ, ಹಾವೇರಿ ಮತ್ತು ಗದಗ ಜಿಲ್ಲೆಯಲ್ಲಿ ಕೆಲವು ಸ್ಥಳಗಳಲ್ಲಿ ಆಲಿಕಲ್ಲು ಮಳೆಯೂ ಕೂಡ ಆಗಿದೆ. ಅಪಾರ ಪ್ರಮಾಣದ ರೈತರು ಬೆಳೆದಂಥ ಬೆಳೆಗಳು ಕೂಡ ಹಾನಿಯಾಗಿದ್ದು ಆಸ್ತಿ ಪಾಸ್ತಿಯೂ ಕೂಡ ಹಾನಿಯಾಗಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಆಗುತ್ತಿದ್ರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಪರಿಣಾಮ ಭಾರತದಲ್ಲಿ ಗ್ಯಾಸ್ ಕೊರತೆ ಎದುರಾಗಿದ್ದು ಇದೇ ಮಧ್ಯೆ ಕೇಂದ್ರ ಸರ್ಕಾರ LPG ಗ್ಯಾಸ್ ಸಮಸ್ಯೆಗೆ ಪ್ಲಾನ್ ಬಿ ರೆಡಿ ಮಾಡಿದೆ. ಹೌದು ಸ್ನೇಹಿತರೆ, ಇರಾನ್ ಇಸ್ರೇಲ್ ಯುದ್ಧದ ಕಾರಣಕ್ಕೆ ಇಡೀ ಭಾರತದಲ್ಲೇ LPG ಸಿಲಿಂಡರ್ ಕೊರತೆ ಎದುರಾಗಿದ್ದು ಈ ಸಮಸ್ಯೆ ಸರಿದೂಗಿಸಲು ಕೇಂದ್ರದ ಸರ್ಕಾರವು ಕೂಡ ಹರಸಾಹಸ ಪಡುತ್ತಿದ್ದು ಇದರ ಪರಿಣಾಮವಾಗಿ ಈಗ ಒಂದು ಹೊಸ ಪ್ಲಾನ್ ಅನ್ನ ಸರ್ಕಾರ ರೆಡಿ ಮಾಡಿದೆ. ಹೌದು, ಇನ್ನು ಮುಂದೆ ನೀವು ದುಬಾರಿ ಬೆಲೆ ಸಿಲಿಂಡರ್ ಮೇಲೆ ಅವಲಂಬಿತರಾಗಬೇಕಾಗಿಲ್ಲ. ಯಾಕಂದ್ರೆ ಅಡುಗೆ ಮಾಡಲು ಸುಲಭ ಮತ್ತು ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಹೊಸ ಇಂಧನ ವ್ಯವಸ್ಥೆಯು ಭಾರತದಲ್ಲಿ ಶೀಘ್ರದಲ್ಲೇ ಜಾರಿಗೆ ಬರಲಿದೆ. ಹೌದು, ಇಂದು ಭಾರತವು ತನ್ನ ಅಡುಗೆ ಅನಿಲದ ಅಗತ್ಯಕ್ಕಾಗಿ ವಿದೇಶಗಳ ಮೇಲೆ ಹೆಚ್ಚಿನ ಅವಲಂಬನೆ ಹೊಂದಿದ್ದು ಹಾಗಾಗಿನೇ LPG ಸಿಲಿಂಡರ್ ಬೆಲೆ ಏರಿಕೆ ಆಗ್ತಾ ಇದೆ. ಭವಿಷ್ಯದಲ್ಲಿ ಉಂಟಾಗಬಹುದಾದಂಥ ಮತ್ತೊಂದು ಬಾರಿ LPG ಕೊರತೆ ನೀಗಿಸಲು ಭಾರತ ಸರ್ಕಾರ ಈಗಲೇ ಪ್ಲಾನ್ ಬಿ ಸಿದ್ಧಪಡಿಸಿದೆ. ಅದುವೇ DME ಸಿಲಿಂಡರ್. ಹೌದು ಸ್ನೇಹಿತರೆ, ಡೈಮಿಥಲ್ ಈಥರ್ ಎಂಬ ಹೊಸ ಸಿಲಿಂಡರ್ಗಳು ಶೀಘ್ರವೇ ಅಡುಗೆ ಮನೆಗಳಿಗೆ ಕಾಲಿಡಲಿವೆ. ಈ ಒಂದು ಸಿಲಿಂಡರ್ ಅನ್ನು DME ಸಿಲಿಂಡರ್ ಎಂದು ಕರೆಯಲಾಗುತ್ತೆ ಸ್ನೇಹಿತರೆ.
ಮೆಥನಾಲ್ ಬಳಸಿ ಕೃತಕವಾಗಿ ಇದು ಭಾರತದಲ್ಲಿನೇ ತಯಾರಿಸಲ್ಪಟ್ಟ ಒಂದು ವಿಶೇಷ ಇಂಧನವಾಗಿದೆ. ಹೌದು, ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಇದನ್ನು ತಯಾರಿಸಲು ಬೇಕಾದಂಥ ಮೆಥನಾಲ್ ಅನ್ನು ವಾತಾವರಣದಲ್ಲಿರುವ ಜೀವರಾಶಿ ಕಲ್ಲಿದ್ದಲು ಮತ್ತು ಇಂಗಾಲದ ಡೈಆಕ್ಸೈಡ್ನಿಂದ ಸುಲಭವಾಗಿ ಪಡಿಬಹುದು. ಅಂದರೆ ನಾವು ಬೇರೆ ದೇಶಗಳಿಗೆ ಆಮದು ಮಾಡಿಕೊಳ್ಳುವ ಅಗತ್ಯ ಇರೋದಿಲ್ಲ, ದೇಶದ ಒಳಗೇನೆ ಅನಿಲವನ್ನು ಇದು ಉತ್ಪಾದಿಸಬಹುದು ಸ್ನೇಹಿತರೆ. ಈ ಒಂದು DME ಗುಣಲಕ್ಷಣಗಳು ಈಗ ನಾವು ಬಳಸುತ್ತಿರುವ LPGಗೆ ಹತ್ತಿರವಾಗಿದ್ದು, ಹಾಗಾಗಿ ಇದೊಂದು ಅತ್ಯಂತ ಶುದ್ಧ ಇಂಧನ ಎಂದು ಕೂಡ ಹೇಳಲಾಗ್ತಾ ಇದೆ. ಅಂದ ಹಾಗೆ ಸ್ನೇಹಿತರೆ, ಗ್ರಾಹಕರಿಗೆ ಯಾವುದೇ ಹೆಚ್ಚಿನ ಹೊರೆ ಆಗೋದಿಲ್ಲ. ಹೌದು, ಸಾಮಾನ್ಯವಾಗಿ ಹೊಸ ಸಿಲಿಂಡರ್ಗಳು ಮಾರುಕಟ್ಟೆಗೆ ಬಂದಾಗ ಹೊಸ ಸ್ಟವ್ ಮತ್ತು ಹೊಸ ಇತರೆ ಒಂದು ಸಾಮಾನುಗಳನ್ನು ಖರೀದಿ ಮಾಡಬೇಕಾಗುತ್ತೆ. ಆದರೆ ಈ ಒಂದು DME ಸಿಲಿಂಡರ್ ಆ ರೀತಿ ಯಾವುದೇ ಒಂದು ಆರ್ಥಿಕ ಹೊರೆ ಗ್ರಾಹಕರ ಮೇಲೆ ಹಾಕೋದಿಲ್ಲ. ಯಾಕಂದರೆ ಸ್ನೇಹಿತರೆ, ಈಗ ನಿಮ್ಮ ಮನೆಯಲ್ಲಿರುವ LPG ಸಿಲಿಂಡರ್ಗಳು, ರೆಗ್ಯುಲೇಟರ್ಗಳು, ಗ್ಯಾಸ್ ಪೈಪ್ ಮತ್ತು ಬರ್ನರ್ಗಳನ್ನೇ ಬಳಸಿ ಈ ಒಂದು DME ಸಿಲಿಂಡರ್ಗೂ ಕೂಡ ನೀವು ಬಳಸಿ ಅಡಿಗೆ ಮಾಡಬಹುದು ಎಂದು ಹೇಳಲಾಗಿದೆ. ಸದ್ಯ ಕೇಂದ್ರ ಸರ್ಕಾರ ಈ ಒಂದು ಸಿಲಿಂಡರ್ಗಳು ಯಾವಾಗ ಅಧಿಕೃತವಾಗಿ ಮಾರುಕಟ್ಟೆಗೆ ಕಾಲಿಡಲಿವೆ ಎಂಬ ಒಂದು ದಿನಾಂಕ ಪ್ರಕಟಣೆ ಮಾಡಿಲ್ಲ, ಆದರೆ ಶೀಘ್ರವೇ ಬರಲಿದೆ ಸ್ನೇಹಿತರೆ. ಮಾಹಿತಿ ಬಂದ ಕೂಡಲೇ ನಾವು ನಿಮಗೆ ವಿಡಿಯೋ ಮಾಡಿ ತಲುಪಿಸುತ್ತೇವೆ. ಹಾಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ವಾತಾವರಣ ಬಂಗಾರದ ಮಾರುಕಟ್ಟೆ ಮಾತ್ರವಲ್ಲದೆ ಇಂಧನ ಮತ್ತು ತೈಲ ಮಾರುಕಟ್ಟೆ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರಲು ಆರಂಭಿಸಿದೆ. ಹೌದು ಸ್ನೇಹಿತರೆ, ಈಗಾಗಲೇ ಸಿಲಿಂಡರ್ ಕೊರತೆ ಎಂಬ ಸುದ್ದಿ ನಾವು ಕೇಳಿದೆವು. ಇದೀಗ ಪೆಟ್ರೋಲ್ ಕೊರತೆ ಎಂಬ ಮಾಹಿತಿ ಮುನ್ನೆಲೆಗೆ ಬಂದಿದೆ. ಹೌದು, ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಎಂಬ ಬೋರ್ಡ್ ಅನ್ನು ಕೂಡ ಹಾಕಲಾಗಿದ್ದು, ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ ಪವರ್ ಪೆಟ್ರೋಲ್ ಅಂದರೆ ಪ್ರೀಮಿಯಂ ಪೆಟ್ರೋಲ್ ಬೆಲೆಯಲ್ಲಿ ₹2 ಕೂಡ ಏರಿಕೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ವಾಹನ ಸವಾರರಿಗೆ ಒಂದು ರೀತಿ ಇದೊಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು. ಈಗಾಗಲೇ ಕೆಲವು ಜಾಗದಲ್ಲಿ ಪೆಟ್ರೋಲ್ ಖಾಲಿ ಎಂಬ ಬೋರ್ಡು ಕೂಡ ನೇತು ಹಾಕಲಾಗಿದೆ. ಬೆಲೆ ಏರಿಕೆ ನಡುವೆನೇ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಬೆಂಗಳೂರು ರಸ್ತೆಯಲ್ಲಿರುವಂತಹ 2 ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಎಂಬ ಬೋರ್ಡು ಹಾಕಲಾಗಿದ್ದು, ಇದರಿಂದ ಗ್ರಾಹಕರಲ್ಲಿ ಆತಂಕ ಮನೆ ಮಾಡಿದೆ. ಹೌದು, ಕೊಳ್ಳೇಗಾಲದ 2 ಬಂಕ್ಗಳಲ್ಲಿ ತೈಲ ಖಾಲಿಯಾಗಿದೆ ಎಂಬ ಸುದ್ದಿ ಗೊತ್ತಾಗುತ್ತಿದ್ದಂತೆ ಇತರೆ ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನ ಸವಾರರು ಮುಗಿಬಿದ್ದಿದ್ದಾರೆ ಸ್ನೇಹಿತರೆ. ಪೆಟ್ರೋಲ್ ಮತ್ತು ಡೀಸೆಲ್ ಸಂಪೂರ್ಣವಾಗಿ ಖಾಲಿ ಆಗಬಹುದು ಎಂಬ ಭಯದಿಂದ ಸಾವಿರಾರು ಸವಾರರು ಕ್ಯೂನಲ್ಲಿ ನಿಂತು ಇಂಧನ ತುಂಬಿಸಿಕೊಂಡಿರುವ ದೃಶ್ಯ ಕಂಡು ಬಂದಿದೆ. ಅಷ್ಟು ಮಾತ್ರವಲ್ಲ, ಸಂಚಾರ ದಟ್ಟಣೆಯೂ ಕೂಡ ಉಂಟಾಗಿದ್ದು, ಪೊಲೀಸರ ಜೊತೆಗೆ ಪೆಟ್ರೋಲ್ ಬಂಕ್ ಸಿಬ್ಬಂದಿಗಳು ಕೂಡ ಈ ಒಂದು ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸ ಪಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರಗೊಂಡ್ರೆ ಮುಂಬರುವ ದಿನಗಳಲ್ಲಿ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು ಎಂಬ ಒಂದು ಆತಂಕ ಜನರ ಮನಸ್ಸಿನಲ್ಲಿ ಮನೆ ಮಾಡಿದೆ ಸ್ನೇಹಿತರೆ. ಇನ್ನು ₹2 ಈಗ ಪೆಟ್ರೋಲ್ ಏರಿಕೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಕೇವಲ ಪ್ರೀಮಿಯಂ ಅಥವಾ ಪವರ್ ಪೆಟ್ರೋಲ್ ಮೇಲೆ ಮಾತ್ರ ₹2 ಏರಿಕೆ ಆಗಿದೆ. ಬೇರೆ ಇತರೆ ಒಂದು ಸಾಮಾನ್ಯ ಪೆಟ್ರೋಲ್ನಲ್ಲಿ ಯಾವುದೇ ಏರಿಕೆ ಆಗಿಲ್ಲ. ಈ ಒಂದು ಹಿಂದೆ ಪ್ರೀಮಿಯಂ ಪೆಟ್ರೋಲ್ ₹110 ಇತ್ತು, ಈಗ ಅದು ₹112 ಆಗಿದೆ ಎಂದು ಹೇಳಲಾಗ್ತಾ ಇದೆ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯದ ಎಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಮತ್ತೊಂದು ಕಂತು ಬಿಡುಗಡೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಜಾರಿಗಾಗಿ 31 ತಿಂಗಳು ಕಳೆದು ಹೋಗಿದ್ದು, ಆದರೆ ಸರ್ಕಾರ 27ನೇ ಕಂತು ಹಾಕುವುದರಲ್ಲಿ ಯಶಸ್ವಿಯಾಗಿದೆ. ಅಂದರೆ ಹರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಒಟ್ಟು 27 ಕಂತು ಜಮಾ ಮಾಡುವ ಮೂಲಕ ಕಳೆದ 2 ವರ್ಷಗಳಲ್ಲಿ 54,000 ಹಣವನ್ನು ಸರ್ಕಾರ ಜಮೆ ಮಾಡಿದೆ. ಇದೀಗ ಮಾಹಿತಿ ಪ್ರಕಾರ ಡಿಸೆಂಬರ್ ತಿಂಗಳ 27ನೇ ಕಂತನ್ನು ರಾಜ್ಯದ 15ಕ್ಕೂ ಅಧಿಕ ಜಿಲ್ಲೆಯ ಮಹಿಳೆಯರಿಗೆ ಜಮೆ ಮಾಡಲಾಗಿದೆ ಸ್ನೇಹಿತರೆ. ಮೈಸೂರು, ಕೊಡಗು, ಹಾಸನ, ಕಲಬುರಗಿ, ದಾವಣಗೆರೆ, ವಿಜಯಪುರ, ಗದಗ, ಬೆಳಗಾವಿ, ಚಿತ್ರದುರ್ಗ, ಮಂಡ್ಯ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಹಾಗೂ ಬೆಂಗಳೂರು ಸೇರಿ ರಾಜ್ಯದ 15ಕ್ಕೂ ಅಧಿಕ ಜಿಲ್ಲೆಯ ಮಹಿಳೆಯರಿಗೆ ಈ ಒಂದು ಹಣ ಜಮೆ ಆಗುವುದು ಶುರುವಾಗಿದೆ. ಮತ್ತು ಸ್ನೇಹಿತರೆ, ಇಲ್ಲಿ ವಿಷಯವೇನೆಂದರೆ ಫೆಬ್ರವರಿಯಲ್ಲಿ 2 ಕಂತು ಜಮಾ ಮಾಡಲಾಗಿದೆ. ಇದೀಗ ಮಾರ್ಚಲ್ಲಿ 1 ಕಂತು, ಒಟ್ಟು ಕಳೆದ 2 ತಿಂಗಳ ಅವಧಿಯಲ್ಲಿ ಸರ್ಕಾರ 3 ಕಂತು ಬಿಡುಗಡೆ ಮಾಡುವ ಮೂಲಕ 6,000 ಹಣವನ್ನು ಜಮೆ ಮಾಡಿದೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಸಮಯದಲ್ಲೇ ಈ ಒಂದು ಹಣ ಜಮೆ ಆಗಿದ್ದು, ಹಬ್ಬದ ಸಂಭ್ರಮ ದುಪ್ಪಟ್ಟು ಮಾಡಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಜಾರಿಗಾಗಿ 31 ತಿಂಗಳು ಕಳೆದು ಹೋಗಿದೆ. ಹೌದು, ಆಗಸ್ಟ್ 2023ರಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆಯಿತು. ಅಲ್ಲಿಂದ ಇಲ್ಲಿಯವರೆಗೆ ಸರ್ಕಾರ 27 ಕಂತು ಹಾಕಿದೆ ಸ್ನೇಹಿತರೆ. ಇನ್ನು 4 ಕಂತಿನ 8,000 ಬರುವುದು ಬಾಕಿ ಇದೆ. ಇನ್ನು ನಿಮ್ಮ ಬ್ಯಾಂಕ್ ಖಾತೆಗೆ 2026 ಪ್ರಾರಂಭದಿಂದ ಇಲ್ಲಿವರೆಗೆ ಕಳೆದ 3 ತಿಂಗಳಲ್ಲಿ ಎಷ್ಟು ಕಂತು ಜಮಾವಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.